ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಲಾಗ್ಸ್ ಕನ್ನಡ. ಫ್ರೆಂಡ್ಸು, ಇವತ್ತು ಫ್ರೈಡೇ ಆಗಿದೆ. ನಾನು ಮಾರ್ನಿಂಗು ಇವತ್ತು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಚಿಕ್ಕದಾಗಿ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನಾನು ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂತಾಯಿದ್ದೆ. ದೋಸೆ ಮತ್ತು ಟೊಮೊಟೊ ಕರಿ ಮಾಡ್ಕೊಂಡು ತಿನ್ನೋಣ ಅಂತ. ಮಾರ್ನಿಂಗ್ ಕೂಡ ನಾನು ಬ್ರೇಕ್ಫಾಸ್ಟಿಗೆ ತದ್ವಿತಿಗೆ ಅವರ ಅಪ್ಪಗೆ ಎಲ್ಲ ಆಫೀಸ್ಗೆ ಮತ್ತು ಸ್ಕೂಲಿಗೆ ಇವತ್ತು ದೋಸೆ ಟೊಮೊಟೊ ಕರಿ ಹಾಕಿದ್ದೀನಿ. ಟೊಮೊಟೊ ಕರಿ ತುಂಬಾ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ. ನೀವು ಕೂಡ ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಟೊಮೊಟೊ ಕರಿ. ನೋಡ್ತಾ ಇರುವ ದೋಸೆ ಇದು ಬರೀ ಮೆಂತ್ಯ ದೋಸೆ. ಸ್ವಲ್ಪ ಮೆಂತ್ಯ ಸ್ವಲ್ಪ ಅನ್ನ ಹಾಕ್ಕೊಂಡು ಮಾಡಿರೋಂಥದ್ದು. ಈ ಮಳೆಗಾಲದಲ್ಲಿ ದೋಸೆ ಜೊತೆ ಈ ಥರ ಟೊಮೊಟೊ ಕರಿನ ಮಾಡ್ಕೊಂಡು ತಿಂತಾ ಇದ್ರೆ ಫ್ರೆಂಡ್ಸ್ ಇನ್ನೊಂದು ತಿನ್ನೋಣ ಅನಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟೊಮೊಟೊ ಕರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ದೋಸೆ. ಫ್ರೆಂಡ್ಸ್, ಇವಾಗ ನಾನು ಬಟರ್ ಫ್ರೂಟ್ದು ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ತದ್ವಿತ್ಗೆ. ಅವನು ಸ್ಕೂಲಿಂದ ಬಂದಾಗ ಈವ್ನಿಂಗ್ ಟೈಮು ಪ್ಲೈನ್ ಮಿಲ್ಕ್ ಕುಡಿಯಲ್ಲ, ಅದಕ್ಕೋಸ್ಕರ ನಾನು ಅವನಿಗೆ ಬಟರ್ ಫ್ರೂಟ್ದು ಜ್ಯೂಸ್ ಮಾಡ್ಕೊಡ್ತಾಯಿದ್ದೀನಿ. ನೋಡ್ಕೊಂಡು ಬನ್ನಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ನಾನು ಇದ್ರ ಬಗ್ಗೆ ವಾಯ್ಸ್ ಓವರ್ ಏನು ಕೊಡಲ್ಲ, ಅಲ್ಲೇ ತೋರಿಸಿದ್ದೀನಿ ಯಾವ ಥರ ಮಾಡೋದು ಅಂತ. ಅದನ್ನು ನೋಡ್ಕೊಂಡು ಬನ್ನಿ ಸಾಕು. ಬಟರ್ ಫ್ರೂಟ್ಸ್ ಜ್ಯೂಸ್ ಹೇಗಿದೆ? ಸೂಪರ್ ಆಗಿ. ಏನಿರುವ ಗೆಸ್ ಮಾಡ್ತಿದ್ದು? ಗೆಸ್ ಮಾಡೋಣ. ಇದು ಈ ಥರ ನೀನು ಕಟ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಫಸ್ಟ್ ಒಂದು ತೊಗೊಂಡಿದ್ದೆ ನಾನು. ಮಾರ್ನಿಂಗ್ ಟೈಮು ಬೇಗನೆ ಬ್ರೇಕ್ಫಾಸ್ಟ್ ಆಗಲ್ಲಲ್ವಾ, ಆ ಟೈಮಲ್ಲಿ ಫುಲ್ ಯೂಸ್ಫುಲ್ ಆಗುತ್ತೆ. ಇದು ಒಂದು ಫೋಟೋ ತೆಗಿಲಿಲ್ಲ ಅಷ್ಟು. ಇದು ತುಂಬಾನೇ ಯೂಸ್ ಆಗುತ್ತೆ. ಆನಿಯನು ಮತ್ತು ಗ್ರೀನ್ ಚಿಲ್ಲಿ ಮಾರ್ನಿಂಗ್ ಟೈಮು ಚಾಪಿಂಗ್ ಮಾಡ್ಕೊಳ್ಳೋದಕ್ಕೆ, ಸೊಪ್ಪು ಎಲ್ಲ ಆಮೇಲೆ ಟೊಮೊಟೊ ಎಲ್ಲ ಹಾಕಿ ಕಟ್ ಮಾಡೋದಕ್ಕೆ ತುಂಬ ಈಸಿ. ಇದು ಬೇಗ ಆಗುತ್ತೆ. 3 ಬ್ಲೇಡ್ ಇದೆ. ಇದು 3 ಬ್ಲೇಡ್ ತುಂಬಾನೇ ಚೆನ್ನಾಗಿದೆ. ಮ್ಯೂಟ್ ಮಾಡು ಟಿವಿನ, ಫುಲ್ ಮ್ಯೂಟ್ ಮಾಡು. ಇದಂತೂ ತದ್ಬಿತ್ತು ಅವತ್ತಿಂದನೂ ಅಮ್ಮ ಇದು ಓಪನ್ ಮಾಡಿ, ಅಮ್ಮ ಇದು ಓಪನ್ ಮಾಡಿ ಅಂತ ಬರ್ಕೊತಾ ಇತ್ತು ಅಲ್ಲೇನೋ. ಅವನಿಗೆ ಇದು ಏನು ಅಂತ ನೋಡೋ ತನಕ ಸಮಾಧಾನನೇ ಇಲ್ಲ. ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ತಲೆದಿಂಗೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಹೌದು, ನಿನ್ನ ಹಾಕಿದ್ರೆ ಇಂಗ್ಲಿಷ್ ಮೀಡಿಯಂ. ಫ್ರೆಂಡ್ಸ್, ಇದೇನಿರ್ಬೋದು ಗೆಸ್ ಮಾಡಿ. ಸರ್ಪ್ರೈಸ್. ನಾನೇ ತೆಗೆದಿದ್ದೀನಿ. ಹೇಗಿದೆ ತದ್ವೀತ್? ಸ್ಟೀಲ್ ಚಾಪಿಂಗ್ ಬೋರ್ಡ್. ಇದು ಶಾರ್ಪ್ ಇದೆ ಅನ್ಸುತ್ತೆ. ಸ್ಕೇಲ್ ಎತ್ಕೊಂಡ್ಬಂದಿದ್ದು ಲಾಸ್ಟ್ ಕಿಲೋ ಹೀಗೆ 42 ಹೀಗೆ. ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಚಾಪಿಂಗ್ ಬೋರ್ಡ್ ಇದು. ಇವಾಗ ಇದೇ ಟ್ರೆಂಡಿಂಗ್ ಅಲ್ಲಿ ಇರೋದು.
ಚೆನ್ನಾಗಿದೆ, ತಿಕ್ಕಾಗೂ ಇದೆ, ತಿಕ್ಕಿದೆ, ಇದು ತಿಕ್ನೆಸ್ ಚೆನ್ನಾಗಿದೆ. ಬಟ್ ಇದೇನಂತ ಹೇಳಿದ್ರೆ ನಾವು ಚಾಪಿಂಗ್ ಮಾಡ್ತೀವಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು, ಆನಿಯನ್ ಆಗಿರ್ಬೋದು, ಅವಾಗ ಸ್ಕ್ರಾಚ್ ಬರುತ್ತೆ ಅನ್ಕೊಂತೀನಿ. ಅವೇನು ನೈಟು ಲೈನ್ಸ್ ಎಲ್ಲ ಹಂಗೆ ಬರುತ್ತೆ ನಾವು ಏನು ಕಟ್ ಮಾಡ್ತೀವಿ. ಈ ಕಡೆ ಇಲ್ಲಿ ಸೆಲ್ಫ್ಗೆ ಚಪಾತಿ ಹೊಡೆಯೋದಕ್ಕೆ ಇಲ್ಲಿ ನೈಟಿ ತೋರಿಸ್ತೀನಿ ನಿಮ್ಗೆ. ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಇದನ್ನು ಕೊಂಡ್ಕೊಂತಾರೆ ಇಲ್ಲಿ ಹಾಕೊಳ್ಳೋದು ಅದರೊಳಗೆ ಇರುತ್ತೆ. ಹಾಕೊಂಡು ಈ ವೆಜಿಟೇಬಲ್ ಇಟ್ಕೊಂಡು ಎಸ್ ಫ್ರೆಂಡ್ಸ್, ಬನ್ನಿ ಇವಾಗ ನಾನು ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಇದು ಬಂದು ಇವಾಗ ಟ್ರೆಂಡಿಂಗಲ್ಲಿರುವಂಥ ಸ್ಟೀಲ್ ಚಾಪಿಂಗ್ ಬೋರ್ಡು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ಲು, ಥಿಕ್ನೆಸ್ಸು ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ, ನೋಡಿದ್ರೇ ಗೊತ್ತಾಗ್ತಿದೆ. ಸೊ ನಾವು ಡೈಲಿ ಪ್ಲಾಸ್ಟಿಕ್ದು, ವುಡ್ದು ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ನಾನು ಕೂಡ ಪ್ಲಾಸ್ಟಿಕ್ದು ಯೂಸ್ ಮಾಡ್ತಿದ್ದೆ. ನಾವು ವೆಜಿಟೇಬಲ್ ಕಟ್ ಮಾಡಬೇಕಾದ್ರೆಲ್ಲ ಅದು ಫುಡ್ ಒಳಗಡೆ ಸೇರಿಕೊಂಡು ನಮ್ಮ ದೇಹದೊಳಗಡೆ ಹೋಗುತ್ತೆ. ಸೊ ಹಾಗಾಗಿ ನಾವು ಈ ಥರ ಸ್ಟೀಲ್ದು ಚಾಪಿಂಗ್ ಬೋರ್ಡ್ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಸೊ ತುಂಬ ದಿನ ಬಾಳಿಕೆನೂ ಬರುತ್ತೆ, ಸೇವ್ ಮಾಡ್ದಂಗೂ ಆಗುತ್ತೆ. ಸೊ ಹಾಗೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲೊಂದು ಮಂಗಿದೆ, ನೋಡ್ತಾ ಇರ್ಬೋದು ನೀವು. ಮಧ್ಯದಲ್ಲಿ ಹೇಗೆ ಏನೇನಾದರೂ ಮಾಡ್ತಾ ಇರುತ್ತೆ, ಅಟ್ಯಾಕು ಮಾಡ್ತಾ ಇರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಸ್ವಲ್ಪ ಮಧ್ಯ ತರಲೆ ಕಾಮಿಡಿ ಈ ಥರದ್ದೆಲ್ಲ ಇದ್ದರೆ ಸ್ವಲ್ಪ ನೋಡೋರಿಗೂ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.